ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಬು. ನೀವು ನೋಡ್ತಾ ಇದ್ದೀರಾ RS ವ್ಲಾಗ್ಸ್ ಬೈ ಬಾಬು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಮೀನು ಹುಳಿ ಸಾರನ್ನ ಮಾಡೋಣ, ಫಿಶ್ ಸಾಂಬಾರನ್ನ ಮಾಡೋಣ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೇ ಬಿಡೋಣ. ಫ್ರೆಂಡ್ಸ್, ಈ ಥರ ಮೀನು ಸಾರನ್ನ ಮಾಡಿದ್ರೆ ನೀವು ನಿಜವಾಗ್ಲೂ ಮರೆಯೋದೇ ಇಲ್ಲ, ತುಂಬ ಇಷ್ಟಪಟ್ಟು ತಿಂತೀರಾ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಬೌಲಲ್ಲಿ 1/4 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ನೀರಿಗೆ ನಾವು ಹುಣಸೆಹಣ್ಣು ನೆನೆಸ್ಕೊಬೇಕು. ಮೀನು ಸಾರಿಗೆ ಹುಣಸೆಹಣ್ಣು ಹಾಕಿದ್ರೇ ಟೇಸ್ಟ್ ಬರೋದು. ಅದಕ್ಕೆ ನಾವು 2 ನಿಂಬೆಹಣ್ಣಷ್ಟು ಗಾತ್ರ ಹುಣಸೆಹಣ್ಣು ತೊಗೊಳ್ತಾ ಇದ್ದೀನಿ, ನೆನೆಸಿಟ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು. ಹುಣಸೆಹಣ್ಣು ಚೆನ್ನಾಗಿ ನೆಂದ ಮೇಲೆ ಅದೇ ನೀರನ್ನೇ ನಾವು ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಹಾಕ್ಕೊಂಬಿಡೋಣ. ಪಾತ್ರೆಗೆ ಹಾಕ್ಕೊಂಡು ನಮಗೆ ಎಷ್ಟು ನೀರು, ಎಷ್ಟು ಫಿಶ್ಗೆ ಎಷ್ಟು ನೀರು ಬೇಕೋ ಆ ಥರ. ಸಾಂಬಾರು ತೆಳ್ಳಗೆ ಬೇಕು ಅಂದರೆ ಸಾಂಬಾರು ತೆಳ್ಳಗೆ ಮಾಡ್ಕೊಬೋದು, ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ನೀರನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಮತ್ತು ನಾವು ಇದಕ್ಕೆ ಸಾಲ್ಟು ಟೇಸ್ಟ್ಗೆ ಉಪ್ಪು ಹಾಕ್ತಾಯಿದ್ದೀವಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನಮಗೆ ಫ್ರೆಂಡ್ಸ್ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಬೋದು. ಖಾರ ಜಾಸ್ತಿ ತಿನ್ನೋರಾದರೆ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಮಾತ್ರ 3 ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಇದಕ್ಕೆ ನಾವು 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಸಾಂಬಾರು ಮಾತ್ರ ಸೂಪರಾಗಿರುತ್ತೆ. ಮುದ್ದೆ ಆಗಲಿ, ರೈಸ್ ಆಗಲಿ, ಎರಡಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ. ಮತ್ತು ಫ್ರೆಂಡ್ಸ್, ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನಾವು ಇದನ್ನು ಒಲೆ ಮೇಲೆ ಇಟ್ಟು ಹಾಕ್ಕೊಳ್ತಾ ಇಲ್ಲ, ಸೈಡಲ್ಲಿ ಇಟ್ಬಿಟ್ಟೆ ಹಾಕ್ಕೊಳ್ತಾ ಇರೋದು. ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿದ ಮೇಲೆ ನಾವು ಸ್ಟವ್ ಮೇಲೆ ಇಡೋಣ. ಫ್ರೆಂಡ್ಸ್ ನೋಡಿ, ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದು ನಾವು ಮಾಡ್ತಾ ಇರೋದು ಆಂಧ್ರ ಸ್ಟೈಲಲ್ಲಿ ಮಾಡ್ತಾ ಇರೋದು. ಸೂಪರಾಗಿರುತ್ತೆ. ಮತ್ತು ನಾವು ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಮೀಡಿಯಮ್ ಸೈಜ್ ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಕಾಯಿ, ತೆಂಗಿನಕಾಯಿನ ನೀವು ಹಾಕ್ಕೊಬೋದು, ಸ್ಕಿಪ್ ಮಾಡಿದ್ರು ಮಾಡ್ಬೋದು. ಫ್ರೆಂಡ್ಸ್, ನಾವು ಅದನ್ನು ನುಣ್ಣಗೆ ರುಬ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಮತ್ತು ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕುದಿ ಬಂದಮೇಲೆ ಫಿಶನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ನೀವು ಸಾಂಬಾರಿಗೆ ಮಾತ್ರ ಇದೇ ಥರನೇ ಸ್ಲೈಸ್ ಹೊಡಿಸ್ಬೇಕು, ಇಲ್ಲ ಅಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯಲ್ಲ. ಫುಲ್ ಫಿಶ್ ಹಾಕಿದ್ರೆ ಉಪ್ಪು ಖಾರ ಹಿಡಿಯಲ್ಲ. ಅದಕ್ಕೆ ನಾವು ಈ ಥರ ಸಾಂಬಾರಿಗೆ ಇದೇ ಥರ ಪೀಸ್ನ ಕಟ್ ಮಾಡಿಸ್ಕೊಳ್ಳಿ, ಸ್ಲೈಸಾಗಿ ಕಟ್ ಮಾಡಿಸ್ಕೊಳ್ಳಿ. ಯಾವ ಫಿಶ್ ತೊಗೊಂಡ್ರೂ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಬರೋವಂಥ ಫಿಶ್ ಅಂದರೆ ಪಾಂಪ್ಲೆಟ್ ಇದೆ, ಮತ್ತು ಜಿಲೇಬಿ ಫಿಶ್ ಇದೆ, ರಘು ಇದೆ, ಕ್ಯಾಟ್ಲಾ ಇದೆ. ಈ 4 ಫಿಶಲ್ಲಿ ನೀವು ಸಾಂಬಾರಿಗೆ ಯಾವ್ದು ಮಾಡಿದ್ರೂ ಸೂಪರಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಒಲೆ ಮೇಲೆ ಇಟ್ಕೊಂಡು ನಾವು ಚೆನ್ನಾಗಿ ಕುದಿ ಬಂದಮೇಲೆ ಫಿಶ್ನ ಹಾಕ್ತಾಯಿರೋದು. ಹಾಕಿದ್ಮೇಲೆ ನಾವಿವಾಗ ಇದನ್ನೆಲ್ಲ ಹಾಕ್ಕೊಂಡು ಸೌಟಲ್ಲಿ ತಿರುಗಿಸ್ಬೇಕಾದ್ರೆ ಗಟ್ಟಿಯಾಗಿ ತಿರುಗಿಸ್ಬೇಡಿ, ಫಿಶೆಲ್ಲ ಬೆಂದ ಮೇಲೆ ಇದಾಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಗೇ ಬಿಡ್ತು ನಮ್ಮ ಸಾಂಬಾರು. ಸ್ಟವ್ ಮೇಲೆ ಇಟ್ಮೇಲೆ ಮಿನಿಮಮ್ ಒಂದು 20 ಮಿನಿಟ್ಸು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಒಳ್ಳೆ ಟೇಸ್ಟ್ ರೆಡಿ ಆಗಿಬಿಡುತ್ತೆ, ಒಳ್ಳೆ ಟೇಸ್ಟಾಗಿ ಇರುತ್ತೆ ಸಾಂಬಾರಿದು. ಫ್ರೆಂಡ್ಸ್ ನೋಡಿ, ಇವಾಗ ಸೂಪರಾಗಿ ರೆಡಿಯಾಗಿದೆ ನಮ್ಮ ಫಿಶ್ ಸಾಂಬಾರು, ಮೀನು ಹುಳಿ ಸಾರು. ಆಂಧ್ರ ಸ್ಟೈಲ್ ಮೀನು ಹುಳಿ ಸಾರಿದು. ಫ್ರೆಂಡ್ಸ್, ಈ ಮೀನು ಹುಳಿ ಸಾಂಬಾರನ್ನ ನೀವು ಮಾಡಿದ ತಕ್ಷಣ ತಿಂದರೆ ಅಷ್ಟು ಟೇಸ್ಟ್ ಗೊತ್ತಾಗಲ್ಲ. ನೀವು ಅದೇ ಮಾಡಿಬಿಟ್ಟು ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ತಿನ್ನಿ, ಇಲ್ಲ ಅಂದರೆ ಸಾಯಂಕಾಲ ಮಾಡಿದ್ರೆ ಮತ್ತೆ ಬೆಳಗ್ಗೆ ತಿನ್ನಿ, ನಾಳೆ ಬೆಳಗ್ಗೆ ತಿನ್ನಿ, ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.